ನಮ್ಮ ಬಗ್ಗೆ ಇವರು ಮಾತಾಡ್ತಾರೆ. ನಮ್ಮ ಸರ್ಕಾರ ಏನು ದಿವಾಳಿ ಆಗಿಬಿಟ್ಟಿದೆ, ಶಕ್ತಿ ಹಣ ಕೊಟ್ಟಿಲ್ಲ ಅಥವಾ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂತ. ಇವ್ರ ಬಂಡವಾಳನ ಸ್ವಲ್ಪ ಹೇಳ್ಬೇಕಾಗಿತ್ತೆ. ಬಿಜೆಪಿಯವ್ರ ಬಂಡವಾಳ ಹಿಂದೆ 2002 ಇದರಲ್ಲಿ ನರೇಗಾ ಹಣ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಾಕಿ ಇಟ್ಕೊಂಡಿದ್ದಾರೆ. ನರೇಗಾ ಹಣ ಕೂಡ ಬಿಡುಗಡೆ ಮಾಡಿಲ್ಲ. ಆಮೇಲೆ 5ನೇ ಹಣಕಾಸು ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಇಟ್ಟಿದ್ರು. ಅದನ್ನು ಕೊಡಲೇ ಇಲ್ಲ 5ನೇ ಹಣಕಾಸು ಆಯೋಗದಲ್ಲಿ ಇಟ್ಟಿದ್ದಂಥದ್ದನ್ನು. ಆಮೇಲೆ ಬೆಂಗಳೂರಿನ ಕೆರೆ ಮತ್ತು ಪೆರಿಫೆರಲ್ ರಸ್ತೆಗೆ 3,000 ಕೋಟಿ ಇಟ್ಟಿದ್ರು ಬಜೆಟಲ್ಲಿ ಕೇಂದ್ರ ಸರ್ಕಾರ. ಅದನ್ನು ಕೂಡ ನಮಗೆ ಕೊಡಲೇ ಇಲ್ಲ. ಆಮೇಲೆ ಹಣಕಾಸು ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರು. 5ನೇ ಹಣಕಾಸು ಇದರಲ್ಲಿ 5,495 ಕೋಟಿ ಕೊಟ್ಟಿದ್ರು ಸ್ಪೆಷಲ್ ಗ್ರಾಂಟ್ ಅಂತ ಕರ್ನಾಟಕ ರಾಜ್ಯಕ್ಕೆ. ಇದನ್ನೂ ಕೊಡಲಿಲ್ಲ ಕೇಂದ್ರ ಸರ್ಕಾರ. ದಿವಾಳಿ ಆಗಿರ್ತಕ್ಕಂಥದ್ದು ನಾವೆಲ್ಲ ಕೇಂದ್ರ ಸರ್ಕಾರ. ಆಮೇಲೆ ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ 2,800 ಕೋಟಿನಲ್ಲಿ ಅವ್ರು ಕೊಟ್ಟಿರೋದು ಕೇವಲ 570 ಕೋಟಿ ಅಷ್ಟೇ. ಇನ್ನೂ ನಮಗೆ 2,200 ಚಿಲ್ಲರೆ ಕೋಟಿ ಜಲ್ ಜೀವನ್ ಮಿಷನ್ ನೀರು ಕೊಡ್ತಾರಲ್ಲ ಹಳ್ಳಿಗಳಲ್ಲಿ, ಅದಕ್ಕೂ ಕೂಡ ಬಾಕಿ ಇಟ್ಕೊಂಡಿದ್ದಾರೆ. ಇದನ್ನ ನಾರಾಯಣಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳ ಜೊತೆ ಪ್ರಧಾನಮಂತ್ರಿಗಳ ಜೊತೆ ಮಾತಾಡಿ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ಮಾಡಲಿ. ಆಮೇಲೆ ನಮಗೇನು ಬಾಕಿ ಇದೆ ಅದನ್ನು ನಾವು ಇವತ್ತಲ್ಲ ನಾಳೆ ಕೊಡ್ತಾರೆ ಮುಖ್ಯಮಂತ್ರಿಗಳು.